ಸೊ ನಾನು ಸ್ನಾನ ಮಾಡೋಕೆ ಮುಂಚೆ ಎವ್ರಿ ಟೈಮ್ ಆಯಿಲ್ ಅಪ್ಲೈ ಮಾಡೇ ಮಾಡ್ತೀನಿ. ಹೇರ್ ಗ್ರೋತ್ ಆಗಬೇಕು, ಹಾಗೆ ಹೇರ್ ಡ್ಯಾಮೇಜ್ ಆಗಬಾರ್ದು ಅಂತ. ಸೊ ನಾನು ಯೂಸ್ ಮಾಡೋದು ಪ್ಯೂರ್ ಕೊಬ್ಬರಿ ಎಣ್ಣೆ, ಗಾಣದಿಂದ ಮಾಡಿಸಿರೋದು. ಚಳಿಗಾಲ ಅಲ್ವಾ, ಸೊ ಎಲ್ಲ ಫುಲ್ಲು ಇದಾಗ್ಬಿಟ್ಟಿದೆ, ಸಾಲಿಡ್ ಆಗಿಬಿಟ್ಟಿದೆ. ಆ್ಯಂಡ್ ನೀವು ಆಯಿಲ್ನ ತಲೆಗೆ ಅಪ್ಲೈ ಮಾಡುವಾಗ ಯಾವಾಗಲೂ ರೂಟ್ಸಿಗೆ ಅಪ್ಲೈ ಮಾಡಿ. ನೋಡಿದ್ದೀನಿ ತುಂಬ ಕಡೆ ಸುಮ್ಮನೆ ಮೇಲೆ ನೋಡಿ ಈ ಥರ ಮೇಲೆ ಆಯಿಲ್ ಅಪ್ಲೈ ಮಾಡ್ಕೋತಾರೆ. ಅದು ರೂಟ್ಸಿಗೆ ಹೋಗ್ಬೇಕು. ರೂಟ್ಸಿಗೆ ಹೋದ್ರೇ ಹೇರ್ ಗ್ರೋತ್ ಆಗೋದಲ್ವಾ, ಹೇರ್ಗೆ ಫುಡ್ ಕೊಟ್ಟಂಗೆ ಇದು. ಆ್ಯಂಡ್ ನಾನು ಸಮ್ಟೈಮ್ಸ್ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ. ಸೊ ಈ ರೀತಿ ಫುಲ್ಲು ಅಪ್ಲೈ ಮಾಡ್ಕೊಬೇಕು. ರೂಟ್ಸಿಗೆ ಮೇಯ್ನಾಗಿ ಅಪ್ಲೈ ಆಗಬೇಕು. ಆ್ಯಂಡ್ ನಾನು ತಲೆಗೆ ಯಾವುದೇ ರೀತಿಯ ಕೆಮಿಕಲ್ ಆಯಿಲ್ನ ಯೂಸ್ ಮಾಡಲ್ಲ, ಅಥವಾ ಹೊರಗಡೆ ಪ್ಯಾರಾಚೂಟ್ ಏನು ಸಿಗುತ್ತೆ ಅದನ್ನು ನಾನು ಯೂಸ್ ಮಾಡೋದಿಲ್ಲ. ನಾನು ಯೂಸ್ ಮಾಡೋದೇ ಪ್ಯೂರ್ ಕೊಬ್ಬರಿ ಎಣ್ಣೆ. ಆ್ಯಂಡ್ ಲ್ಯಾಶಸ್ಸಿಗೆ, ನಾನು ಐಬ್ರೋಸಿಗೆ ಆ್ಯಂಡ್ ಲ್ಯಾಶಸ್ಗೆ ಸಮ್ಟೈಮ್ಸ್ ಹರಳೆಣ್ಣೆ ಏನು ಹೇಳಿದೆ ಅದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಕೆಲವ್ರಿಗೆ ಫ್ರಂಟಲ್ಲಿ ಕೂದಲಿರಲ್ಲ, ಅಲ್ಲಿ ಜಾಸ್ತಿ ರೂಟ್ಸಿಗೆ ಮಸಾಜ್ ಕೊಡಿ. ಕೆಲವೊಂದ್ಸರಿ ಏನು ರೀಸನ್ಗೆ ಕೂದಲು ಉದುರೋಗುತ್ತೆ ಅಂದರೆ, ನಾವು ಅಲ್ಲಿ ಮಸಾಜ್ ಮಾಡದೆ ಅಲ್ಲಿನ ಸೆಲ್ಸು ಇನ್ಆಕ್ಟಿವ್ ಆಗಿಬಿಟ್ಟಿರುತ್ತೆ. ಅದನ್ನು ನಾವು ಆ್ಯಕ್ಟಿವ್ ಮಾಡಬೇಕು. ಕೆಲವ್ರಿಗೆ ಇದು ಜೋಕ್ ಅಂತ ಅನಿಸ್ಬೋದು. ನೀವು ಜೋಕ್ ಅಂತ ತಗೊಂಡ್ರೆ ಜೋಕ್, ದಟ್ಸ್ ಆಲ್. ಸೀರಿಯಸ್ ಆಗಿ ತಗೊಂಡ್ರೆ ಸೀರಿಯಸ್. ಲೈಫಲ್ಲಿ ಜೋಕರ್ಸೇ ಜೋಕ್ ಥರ ತಗೊಳ್ಳೋದು. ಅಂಥವ್ರಿಗೆ ಏನು ಹೇಳೋಕ್ಕಾಗುತ್ತೆ ಗುರು. ಆ್ಯಂಡ್ ನಾನು ಇಲ್ಲಿಗೂ ಕೂಡ ಬಿಡೋದಿಲ್ಲ, ಇಲ್ಲಿಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ತೀನಿ. ಕಲರ್ ಹಾಕ್ಸಿರೋದ್ರಿಂದ ನಾನು ಸಿಕ್ಕಾಬಟ್ಟೆ ಕೇರ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ವೈಟ್ ಹೇರ್ಸ್ ಕೂಡ ಬರ್ಬೋದು. ಅದಕ್ಕೋಸ್ಕರ ನಾನು ಹಿಂದೆ ಇಲ್ಲಿಗೆ ಹಾಕ್ಬೇಕಂದ್ರೆ ಕೆಲವೊಂದ್ಸರಿ ಇಲ್ಲಿ ಹ್ಯಾಂಡಲ್ಲಿ ಕೋಕೋನಟ್ ಆಯಿಲ್ ತೊಗೊಂಡು ಏನು ಮಾಡ್ತೀನಿ, ಕೂಮಿಗೆ ಹಾಕಿ. ಸೊ ಇದು ಕೂಡ ನಾನು ಈ ಥರನೂ ಕೂಡ ಟ್ರೈ ಮಾಡ್ತೀನಿ. ಈ ಥರ ಮಾಡೋದು ಕೂಡ ರೂಟಿಗೆ ಟಚ್ ಆಗುತ್ತೆ. ಅಲ್ಲ ಈ ಕಾರ್ನರ್ ತುಂಬ ಜಾಸ್ತಿ ಆಗೋತಾ ಇದ್ದೀನಿ. ಅಯ್ಯೋ ಸಾಕು. ಆ್ಯಂಡ್ ಇಲ್ಲಿ ತಲೆ ಕತ್ತು ಹಿಂದ್ಗಡೆನೂ ಅಷ್ಟೇ ಕೈಯಲ್ಲಿ ತಗೊಂಡು ಲಾಲ. ಸೊ ಸಿ, ನೀವು ಮನೆಯಲ್ಲಿ ಇದ್ಕೊಂಡು ಆಯಿಲ್ನ ತಲೆಗೆ ಹಾಕ್ಕೊಳ್ಳೋದೇ ಬೇರೆ. ನೀವು ಮಸಾಜ್ ಸೆಂಟರ್ಗೆ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮಸಾಜ್ ಮಾಡ್ತಾರೆ ಅಂತ. ಮಸಾಜ್ ಸೆಂಟರ್ಗೆ ಹೋಗದೇ ಇರೋರಿಗೆ ಗೊತ್ತಿರಲ್ಲ ಇದೆಲ್ಲ, ಹೋಗಿರೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಮಸಾಜ್ ಮಾಡ್ತಾರೆ ಅಂತ. ಸೊ ಮಸಾಜ್ ಮಾಡೋದು ಏನಕ್ಕೆ ಅಂದರೆ ಸೆಲ್ಸ್ ಆ್ಯಕ್ಟಿವ್ ಆಗೋಕ್ಕೆ ಆ್ಯಂಡ್ ರಿಲ್ಯಾಕ್ಸೇಷನ್ಗೋಸ್ಕರ. ಇಲ್ಲಿಗೆ ಅಪ್ಲೈ ಮಾಡಬೇಕಾದ್ರೆ ಹೀಗೆ. ಬಟ್ ಕೆಲವರು ಜಾಸ್ತಿ ಆಯಿಲ್ ಖರ್ಚಾಗುತ್ತೆ ಅಂತ ಯೋಚನೆ ಮಾಡಬೇಡಿ. ತಲೆನ ಚೆನ್ನಾಗಿ ಇಟ್ಕೊಳ್ಳಿ. ನಾನು ಜಾಸ್ತಿ ಆಯಿಲ್ ಖರ್ಚಾಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾರೆ. ಕೂದಲೇ ಉದುರೋಗ್ಬಿಟ್ರೆ ಏನು ಮಾಡ್ತೀರಾ? ಅಥವಾ ಬಿಳಿ ಕೂದಲು ಅಂದರೆ ವೈಟ್ ಹೇರ್ಸ್ ಬಂದ್ಬಿಟ್ರೆ ಏನು ಮಾಡ್ತೀರಾ ಅಲ್ವಾ? ಅದಕ್ಕೆ ತಿನ್ನೋದು, ಕುಡಿಯೋದು, ಬಾಡಿ ಮೇಂಟೆನೆನ್ಸು ಇದಕ್ಕೆಲ್ಲ ಯೋಚನೆ ಮಾಡಬಾರ್ದು ದುಡ್ಡನ್ನ ಖರ್ಚು ಮಾಡೋದಕ್ಕೆ. ಮಸಾಜ್ ಮಾಡುವಾಗ ಹಿಂಗೆ ಇಟ್ಕೊಳ್ಳಿ, ಹೀಗೆ 1 2 3 4 5 6 7 8
ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಗೊತ್ತಾ. ಇದನ್ನ ನೀವು ಮಸಾಜ್ ಪಾರ್ಲರ್ಗೆ ಹೋಗೇ ಮಾಡಿಸ್ಬೇಕು ಅಂತಿಲ್ಲ, ನೀವು ಕಲ್ತು ಬಿಟ್ರೆ ಆರಾಮ್ಸೆ ನೀವೇ ಮನೇಲಿ ಮಾಡ್ಕೊಬಹುದು. ಫೈನಲ್ ಆಗಿ ಮುಗೀತು. ಸೊ ನೆಕ್ಸ್ಟ್ ತಿಂಡಿ ಮಾಡಬೇಕು. ಸೊ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ಎಷ್ಟು ಜನಕ್ಕೆ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ. ಲೈಫ್ ಸ್ಟೈಲ್ ಅಥವಾ ಡೈಲಿ ಏನ್ ಮಾಡ್ತಾ ಇದೀನಿ ಅಂತ ತೋರ್ಸೋಕ್ಕೋಸ್ಕರ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು. ಸೊ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾನು ಮಾಯ ಆಗ್ಬಿಡ್ತೀನಿ. ಓಕೆ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಡಿ ಅಂತ ಹೇಳ್ತಾ, ಮಚ್ ಆಫ್ ಲವ್ ಮೈ ಯೂಟ್ಯೂಬ್ ಫ್ಯಾಮಿಲಿ. ಸೈನಿಂಗ್ ಆಫ್ ಡಯಾನಾ. ಬಾಯ್ ಬಾಯ್.